ಕೊಟ್ಟಂತಹ ಪಂಚ ಗ್ಯಾರಂಟಿಗಳಲ್ಲಿ ಒಂದಂತಹ ಗೃಹಲಕ್ಷ್ಮಿ ಹಣದ ಮುಖಾಂತರವಾಗಿ ಮಹಿಳೆಯರು ನಾನಾ ರೀತಿಯ ಪ್ರಯೋಜನಗಳನ್ನ ಪಡೆದುಕೊಂಡಿದ್ದಾರೆ. ಈಗ ಗೃಹಲಕ್ಷ್ಮಿ ಹಣದಿಂದ ಬೋರ್ವೆಲ್ ಅನ್ನ ಕೊರೆಸಿದ್ದಾರೆ ಅತ್ತೆ ಸೊಸೆ. ಬರುವಂತ 2,000 ರೂಪಾಯಿ ಹಣವನ್ನ ಕೂಡಿಟ್ಟು ಬೋರ್ವೆಲ್ ಅನ್ನ ಕೊರೆಸಿರುವಂತದ್ದು ಅತ್ತೆ ಸೊಸೆ. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ಅತ್ತೆ ಸೊಸೆ ಇಬ್ರು ಕೂಡ ಗೃಹಲಕ್ಷ್ಮಿ ಹಣವನ್ನ ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಪ್ರತಿ ತಿಂಗಳು 2,000 ರೂಪಾಯಿ ಅವರ ಖಾತೆಗೆ ಜಮಾ ಆಗುತ್ತೆ. ಅತ್ತೆ ಹಾಗೆ ಸೊಸೆ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನಲ್ಲಿ ಒಂದು ಘಟನೆ ನಡೆದಿದೆ. ಗೃಹಲಕ್ಷ್ಮಿ ಯೋಜನೆಯ 44,000 ರೂಪಾಯಿ ಹಣವನ್ನ ಈ ಬೋರ್ವೆಲ್ ಕೊರೆಯೋದಕ್ಕೆ ಬಳಕೆ ಮಾಡಿರುವಂತದ್ದು. ಅತ್ತೆ ಮಬೂಬಿ, ಸೊಸೆ ರೋಷನ್ ಬೇಗಂ ಇವರ ಶ್ಲಾಘನೆ, ಸಿದ್ದರಾಮಯ್ಯನವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಅತ್ತೆ ಸೊಸೆಯ ಕಾರ್ಯಕ್ಕೆ. ಗೃಹಲಕ್ಷ್ಮಿ ಹಣದ ಮುಖಾಂತರವಾಗಿ ಅವರು ಕೆಲವೊಂದಿಷ್ಟು ಜನ ಮಹಿಳೆಯರು, ಒಬ್ರು ಗ್ರಂಥಾಲಯ ತೆಗಿತಾರೆ, ಮತ್ತೊಬ್ರು ಇಡೀ ಊರಿಗೆಲ್ಲ ಹೋಳಿಗೆ ಊಟ ಹಾಕಿಸ್ತಾರೆ, ಕೆಲವೊಂದಿಷ್ಟು ಜನ ಮನೆಗೆ ಫ್ರಿಡ್ಜ್ ತರ್ತಾರೆ, ತಮಗೆ ಬೇಕಾದಂತ ಒಡವೆ ವಸ್ತು ಮಾಡಿಕೊಳ್ತಾರೆ. ಈಗ ಗೃಹಲಕ್ಷ್ಮಿ ಹಣದಿಂದ ಮತ್ತೊಂದು ಕಡೆ ಅತ್ತೆ ಸೊಸೆ ಮಾದರಿಯಾಗಿದ್ದಾರೆ ನೋಡಿ, ಬೋರ್ವೆಲ್ ಕೊರೆಸ್ಕೊಂಡಿದ್ದಾರೆ. ನಮ್ಗ ಸಿದ್ದರಾಮಯ್ಯನ ರೊಕ್ಕಲಿದ್ರ ನಾವು ಕೂಡಿಟ್ಟು ಗೃಹಲಕ್ಷ್ಮಿ ರೊಕ್ಕದ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕ್ಸಿವ್ರಿ. ನೀರು ಬಿದ್ದೈತಿ, ಅವ್ರ ಪುಣ್ಯ ನಮ್ಗ. ಗೃಹಲಕ್ಷ್ಮಿದು ಸಿದ್ದರಾಮಯ್ಯರು ಪುಣ್ಯ. 4,000 ರೂಪಾಯಿದ್ದು ಬೋರ್ ಹಾಕ್ಸಿವ್ರಿ. 10,000 ರೂಪಾಯಿ ಮಗ ಹಾಕ್ಯಾರ್ರಿ. ನಾವು 44,000 ರೂಪಾಯಿ ನಮ್ದು ಅತ್ತಿ ಸೊಸಿದು. ನಮ್ಗ ಸಿದ್ದರಾಮಯ್ಯನ ರೊಕ್ಕಲಿದ್ರ ನಾವು ಕೂಡಿಟ್ಟು ಗೃಹಲಕ್ಷ್ಮಿ ರೊಕ್ಕದ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕ್ಸಿವ್ರಿ. ನೀರು ಬಿದ್ದೈತಿ, ಅವ್ರ ಪುಣ್ಯ ನಮ್ಗ. ಗೃಹಲಕ್ಷ್ಮಿದು ಸಿದ್ದರಾಮಯ್ಯರು ಪುಣ್ಯ. 4,000 ರೂಪಾಯಿದ್ದು ಬೋರ್ ಹಾಕ್ಸಿವ್ರಿ. 10,000 ರೂಪಾಯಿ ಮಗ ಹಾಕ್ಯಾರ್ರಿ. ನಾವು 44,000 ರೂಪಾಯಿ ನಮ್ದು ಅತ್ತಿ ಸೊಸಿದು. ಟ್ವೀಟ್ ಮಾಡಿದ್ದಾರೆ. ನಮ್ಮ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡೆಯುವ ಮೂಲಕ ಬೋರ್ವೆಲ್ ಕೊರೆಸಿ ಬದುಕು ಕಟ್ಟಿಕೊಂಡ ಅತ್ತೆ ಸೊಸೆಯ ಮಾತುಗಳು ಕೇಳಿ ಖುಷಿಯಾಯಿತು. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಮಾಲಾಧಾರವಣಿಯ ಅತ್ತೆ ಮಬೂಬಿ ಹಾಗೆ ಸೊಸೆ ರೋಷನ್ ಬೇಗಂ ಪ್ರತಿ ತಿಂಗಳು ತಮಗೆ ಬಂದಂತ ಹಣವನ್ನ ಕೂಡಿಟ್ಟು ಕೃಷಿ ಭೂಮಿಗೆ ಬೋರ್ವೆಲ್ ಕೊರೆಸಿ ಸಮೃದ್ಧ ನೀರನ್ನ ಪಡೆದಿದ್ದಾರೆ. ನಾಡಿನ ಬಡ ಕುಟುಂಬಗಳಿಗೆ ಆರ್ಥಿಕ ಶಕ್ತಿ ತುಂಬಿ ಅವರನ್ನ ಸ್ವಾವಲಂಬಿಗಳನ್ನಾಗಿಸುವ ಈ ಯೋಜನೆಯ ಉದ್ದೇಶ ಯಶಸ್ವಿಯಾಗಿ ಈಡೇರಿರುವುದು ಯೋಜನೆಯನ್ನ ಜಾರಿಗೆ ಕೊಟ್ಟಂತ ನನ್ನಲ್ಲಿ ಸಂತೃಪ್ತವಾದಂತ ಭಾವ ಮೂಡಿಸ್ತಾ ಇದೆ ಎನ್ನುವ ಮುಖಾಂತರವಾಗಿ ಈಗ ಸಿಎಂ ಅವರು ಟ್ವೀಟ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಅತ್ತೆ ಸೊಸೆಯ ನಡುವೆ ಜಗಳ ಆರಂಭವಾಗುತ್ತೆ, ಆದ್ರೆ ಅತ್ತೆ ಸೊಸೆ ಈ ರೀತಿಯಾಗಿ ಬೋರ್ವೆಲ್ ಕೊರೆಸುವ ಮುಖಾಂತರವಾಗಿ ಮಾದರಿಯಾಗಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ನೋಡಿ, ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಅದರ ಹಣ ಎಷ್ಟು ಮಟ್ಟಿಗೆ ಸದ್ಬಳಕೆ ಆಗ್ತಾ ಇದೆ ಅಂತ